ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳೂರಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾದಾಟದ ನಡುವೆ ಸಿಎಂ ನೀಡಿರುವಂತಹ ಈ ಒಂದು ಹೇಳಿಕೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಸಿದ್ದರಾಮಯ್ಯ ನೀಡಿರುವಂತಹ ಈ ಹೇಳಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ಬೆಂಕಿ ಇಟ್ಟಂತಾಗಿದೆ. ಅಭ್ಯರ್ಥಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೈಕಮಾಂಡ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ನೀವು ಕೇಳ್ತಾ ಇರ್ತೀರಲ್ಲ ಪದೇ ಪದೇ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಜೋರಾಗಿದೆ. ಹೈಕಮಾಂಡ್ ಜೊತೆ ಚರ್ಚೆ ಯಾರು ಬೇಕಾದ್ರೂ ಮಾಡಿಕೊಳ್ಳಿ ಅಂತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದ್ರು. ನನಗೂ ಅವ್ರಿಗೂ ಬಹಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡರ್ ಕೃಷ್ಣ ಅವರು ಇಲ್ಲಿದ್ದಾಗ ಎಸಿ ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ತರ ಬಹಳ ಪ್ರೋತ್ಸಾಹ ಮಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ. ಅಫಿಷಿಯಲ್ ಆಗಿ ಏನೋ ಇನ್ನೇನು ಕೆಲಸ ಇಲ್ಲ. ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಸರ್, ಹೈಕಮಾಂಡ್ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಂತ ಒಂದು ಚರ್ಚೆ ಏನ್ ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ. ಹೋಗಲ್ಲ ಅಂತಲೇ ಹೋಗಿದ್ರಿ ಸರ್ ನೆನ್ನೆ. ಡಿಕೆಶಿ ನಮ್ಮ ಅಧ್ಯಕ್ಷರು ಎಲ್ಲದಕ್ಕೂ ಸಮರ್ಥರು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಎಲ್ಲವನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲದ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ. ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಅವರು ನಮ್ಮ ಅಧ್ಯಕ್ಷರಿದ್ದಾರೆ, ಮತ್ತು ಸಮರ್ಥರಿದ್ದಾರೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ? ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ. ಅದ್ರ ಬಗ್ಗೆ ನಾವು ಹೇಳುವಂತದ್ದಲ್ಲ. ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನ ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟ ನಡುವೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಡಿಕೆಶಿ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದೊಡ್ಡ ಬೀಗ ಬೀಳುತ್ತೆ ಅಂತ ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ನಲ್ಲಿ ರಾಜಣ್ಣ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಹಣೆ ಬರಹದಲ್ಲಿ ಸಿಎಂ ಆಗೋದಿದ್ರೆ ಆಗ್ಲಿ, ಆದರೆ ಕಾಂಗ್ರೆಸ್ ಕಚೇರಿಗಳಿಗೆ ದಪ್ಪ ಬೀಗ ಹಾಕಬೇಕಾಗಬಹುದು ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. 3 ದಿನ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ. ನವೆಂಬರ್ 15ರಿಂದ 3 ದಿನಗಳ ಕಾಲ ದೆಹಲಿಯಲ್ಲೇ ಠಿಕಾಣಿ ಹೂಡುವ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರ ಜೊತೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಮೂಡಿರುವಂತಹ ಗೊಂದಲಗಳ ಬಗ್ಗೆ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಬ್ಯಾಟರಿ ಲೋಪವಿದೆ, ಅಪಘಾತಗಳು ಹೆಚ್ಚಾಗ್ತಾ ಇವೆ. ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯವೂ ಎದ್ದು ಕಾಣ್ತಾ ಇದೆ. ಇದರಿಂದಾಗಿ ಬಿಎಂಟಿಸಿ ಬಸ್ ಹೆಸರು ಹಾಳಾಗಿದೆ ಅಂತ ಹೇಳಿದ್ದಾರೆ. ಬಸ್ ಅಷ್ಟನ್ನ ಕೊಡ್ತಾರೆ. ಎನ್ಡಿಎ ಸರ್ಕಾರ ಬಂದ ಮೇಲೆ ಜಿಸಿಸಿ ಮಾಡೆಲ್ ಅಂತ ಬಸ್ ಅಷ್ಟನ್ನ ಕೊಡ್ತಾರೆ. ಆ ಜಿಸಿಸಿ ಮಾಡೆಲ್ಲು ಅಲ್ಲಿ ಟೆಂಡರ್ ಕರೆದಾಗ ಯಾರು ಎಲಿಜಿಬಿಲಿಟಿ ಅಂದರೆ OEM ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್, ಅಂದರೆ ಬಸ್ ಯಾರು ತಯಾರಿಸ್ತಾರೋ ಅವರು ಮಾತ್ರ ಆ ಟೆಂಡರಲ್ಲಿ ಭಾಗವಹಿಸಬೇಕು. ಆ ಟೆಂಡರು ಭಾಗವಹಿಸಿ ಆ ಸಬ್ಸಿಡಿ, ಕೇಂದ್ರ ಸರ್ಕಾರ ಏನು ಸಬ್ಸಿಡಿ ಕೊಡ್ತಾರೆ ಅದನ್ನು ನೇರವಾಗಿ ಆ ಕಂಪ್ನಿಗಳಿಗೆ ಕೊಟ್ಬಿಡ್ತಾರೆ. ಅಂದರೆ ಬಸ್ಸು ಅವ್ರದ್ದೇ ಕಂಪ್ನಿದು. ಉದಾಹರಣೆಗೆ NTPC ವಿದ್ಯುತ್ ವ್ಯಾಪಾರ ನಿಗಮ ಲಿಮಿಟೆಡ್ ಅಂತ ಒಂದು ಕಂಪ್ನಿ, ಟಾಟಾ ಮೋಟಾರ್ಸ್ ಲಿಮಿಟೆಡ್.
ಬೆಂಗಳೂರಲ್ಲಿ ರಸ್ತೆಗಳು ಮೃತ್ಯು ಕೂಪಗಳಾಗಿವೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋದರೆ ರಸ್ತೆ ಗುಂಡಿ ಕಾಣಲ್ಲ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಕರ್ನಾಟಕ ಮಾಡೆಲ್ ಅಂತಾರೆ, ಇದೇನ್ ಮಾಡೆಲ್ ಅಂತ ಪ್ರಶ್ನೆ ಮಾಡಿದ್ದಾರೆ. ವಾರ ಅಂತ ಹೇಳ್ಬಿಟ್ರೆ ಒಂದು ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದಿರಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು, ಇದನ್ನ ಮಾಡಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬಿಟ್ಟು ಒಂದ್ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ, ಒನ್ ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದ್ಸರಿ ತೋರಿಸ್ಬಿಡಿ ನೋಡೋಣ. ಓಸಿಯಾಗ ಯಾರನ್ನ ಮಾಡ್ತಾರ? ದುಡ್ಡು ಹಣ ಬಿಡುಗಡೆ ಮಾಡ್ಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದಿರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ ಆಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರೀತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಇಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಇಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದ್ ಎತ್ಬಿಟ್ಟಿದ್ದೀರಾ, ಕಾಲು ಒಂದ್ ಕಡೆ ಮಾಡಿದ್ದೀರಾ, ಕೈ ಒಂದ್ ಕಡೆ, ಈ ಬಲಗೈ ಒಂದ್ ಕಡೆ, ಎಡಗೈ ಒಂದ್ ಕಡೆ, ಹೃದಯ ಒಂದ್ ಕಡೆ ಭಾಗ ಮಾಡಿಟ್ಟಿದ್ದೀರಲ್ಲ. ಯಾರು ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರಾ? ಅದು ಕೊಡ್ಬೇಕಾದ್ರೆ ಇದ್ರ ಪ್ರಕಾರನೇ ಕೊಡ್ಬೇಕಲ್ಲ, ಗವರ್ಮೆಂಟ್ ಆರ್ಡರ್ ಪ್ರಕಾರ ಕೊಡಬೇಕು. ಯಶಸ್ವಿನಿ ಸಹಕಾರಿ ಆರೋಗ್ಯ ರಕ್ಷಣಾ ಟ್ರಸ್ಟಿ ನೇಮಕ ವಿವಾದ ಜೋರಾಗಿದೆ. ತಿಪಟೂರು ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಶಾಸಕ ಕೆ ಷಡಕ್ಷರಿ ಯೂಟರ್ನ್ ಹೊಡೆದಿದ್ದಾರೆ. ಡಾ ಶ್ರೀಧರ್ಗೆ ನೀಡಲಾಗಿದ್ದ ಹುದ್ದೆ ವಾಪಸ್ ಪಡೆಯುವಂತೆ ಶಿಫಾರಸು ಮಾಡಿದ್ದಾರೆ. ಸಿಎಂಗೆ ಮುಜುಗರವಾಗದಿದ್ದರೆ ಕ್ಷಮೆ ಕೇಳ್ತೇನೆ. ಆರ್ಎಸ್ಎಸ್ನಲ್ಲಿ ಡಾ ಶ್ರೀಧರ್ ಸಕ್ರಿಯವಾಗಿರುವುದು ನನಗೆ ಗೊತ್ತಿರಲಿಲ್ಲ ಅಂತ ಸಮಜಾಯಿಷಿಯನ್ನ ನೀಡಿದ್ದಾರೆ. ಬೆಳೆದು ಬಂದಿರತಕ್ಕಂಥನು, ಕಾಂಗ್ರೆಸ್ನ ಎಲ್ಲ ಅಧಿಕಾರವನ್ನು ಪಡೆದಿರ್ತಕ್ಕಂಥನು. ನಾನು ಸೋತರು ಸಹ ಕಾಂಗ್ರೆಸ್ ಅಲ್ಲೇ ಸೋತಿದ್ದೀನಿ, ಗೆದ್ದಾಗಲೂ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದೀನಿ. ಪಕ್ಷದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಮುಖ್ಯಮಂತ್ರಿಗಳಿಗೆ ನನ್ನಿಂದ ಸ್ವಲ್ಪ ಮುಜುಗರ ಆಗಿರ್ಬೋದು, ಅದಕ್ಕೆ ನಾನು ನಿನ್ನೆನೆ ಹೇಳ್ಬಿಡಿ. ಅದು ಗೊತ್ತಿರಲಿಲ್ಲ, ಗೊತ್ತಾಯ್ತಲ್ಲ ಅವ್ರ RSS ಅಂತ. ಗೊತ್ತಾದ ನಂತರ ನಾನು ಅಧಿಕಾರಿಗಳಿಗೆ ಹೇಳಿ ಅದನ್ನು ವಿತ್ಡ್ರಾ ಮಾಡಿದ್ದೇವೆ. ಯಾವುದೇ ಕಾರಣದಿಂದ ನನಗೆ ನನ್ನ ಕಾರ್ಯಕರ್ತರಾಗಲಿ ಅಥವಾ ನಾನಾಗಲಿ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಉದ್ದೇಶದಿಂದ ನಾವು ಮಾಡಲಿಲ್ಲ. ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಅವನಿಗೇನಾದರೂ ಇದನ್ನೊಂದು ಸಹಾಯ ಮಾಡಿದ್ದಕ್ಕೆ ಮಾಡಿದ್ದೆ. ಅದು ತಪ್ಪಾಗಿದೆ ಅಂತ ಭಾವಿಸಿ ನಾನು ಅದನ್ನು ವಾಪಸ್ ಪಡೆದಿದ್ದೇನೆ. ನಾನು ಮುಖ್ಯಮಂತ್ರಿಗಳಿಗೆ ಕ್ಷಮೆ ಕೇಳ್ತಾ ಇದ್ದೇನೆ. ಮತ್ತೆ ನನ್ನ ತಾಲೂಕಿನ ಕಾರ್ಯಕರ್ತರು ಯಾರೂ ಆ ಥರ ವಿರೋಧ ಮಾಡಿಲ್ಲ. ಕಾಂಗ್ರೆಸ್ನಿಂದನೇ ಬೆಳೆದು ಬಂದಿರತಕ್ಕಂಥನು, ಕಾಂಗ್ರೆಸ್ನ ಎಲ್ಲ ಅಧಿಕಾರವನ್ನು ಪಡೆದಿರ್ತಕ್ಕಂಥನು. ನಾನು ಸೋತರು ಸಹ ಕಾಂಗ್ರೆಸ್ ಅಲ್ಲೇ ಸೋತಿದ್ದೀನಿ, ಗೆದ್ದಾಗಲೂ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದೀನಿ. ಪಕ್ಷದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಮುಖ್ಯಮಂತ್ರಿಗಳಿಗೆ ನನ್ನಿಂದ ಸ್ವಲ್ಪ ಮುಜುಗರ ಆಗಿರ್ಬೋದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆದರೂ ಕೂಡ ಅಭಿವೃದ್ಧಿ ಶೂನ್ಯ ಅಂತ ಹಾವೇರಿಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಕರ್ನಾಟಕ ಈಗಾಗಲೇ ಆರ್ಥಿಕವಾಗಿ ದಿವಾಳಿಯಾಗಿದೆ, ಇದನ್ನು ಮುಚ್ಚಿ ಹಾಕಲು ಯತ್ನ ಮಾಡ್ತಿದೆ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕ ದಿವಾಳಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಬಹುತೇಕ 2.5 ವರ್ಷಗಳು ಆಗ್ತಾ ಇದೆ. 2.5 ವರ್ಷಗಳಲ್ಲಿ ಅಭಿವೃದ್ಧಿ ಶೂನ್ಯ. ಕರ್ನಾಟಕ ದಿವಾಳಿ ಎದ್ದೋಗಿದೆ, ಆರ್ಥಿಕವಾದಂತಹ ದಿವಾಳಿ ಎದ್ದಿದೆ. ಇವತ್ತು ಈ ದಿವಾಳಿತನವನ್ನ ಮುಚ್ಚಿಕೊಳ್ಳಿಕ್ಕೆ, ಇವತ್ತು ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಿಕ್ಕೆ ಒಂದಿಲ್ಲ ಒಂದು ನೆವಗಳನ್ನ ಮಾಡಿ ಪ್ರತಿದಿನ ಕಾಂಗ್ರೆಸ್ ಹಗರಣಗಳನ್ನ ಮಾಡ್ತಾ 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 ಬರ್ತಾ ಇದೆ ಕರ್ನಾಟಕದಲ್ಲಿ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಶೇಕ್ ಆಗ್ತಾ ಇದೆ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ವ್ಯಂಗ್ಯವಾಡಿದ್ದಾರೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ನವೆಂಬರ್ 15ರ ನಂತರ ಕ್ರಾಂತಿ ಆಗುತ್ತೆ ಅಂತ ಕಾದ್ ನೋಡಿ ಅಂತ ರಾಮುಲು ಹೇಳಿದ್ದಾರೆ. ನವೆಂಬರ್ 15ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರು ಆಲ್ರೆಡಿ ಅವ್ರ ಕುರ್ಚಿ ಬಹುಶಃ ಅವ್ರ ಕುರ್ಚಿ ಅಲ್ಲಾಡ್ತಾ ಇದೆ. ಅವರು 15ನೇ ತಾರೀಕಿಗೆ ನವೆಂಬರ್ 15ನೇ ತಾರೀಕಿಗೆ ಡೆಲ್ಲಿಗೆ ತೆರಳುತ್ತಾ ಇದ್ದಾರೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಅವರು ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಬಹುಶಃ 15ನೇ ತಾರೀಕಿಗೆ ಏನು ಅದು ಬಂದ ನಂತರ ಏನು ಕ್ರಾಂತಿ ಆಗುತ್ತೋ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಯಾಕಂದ್ರೆ ಆಲ್ರೆಡಿ ಬಿಹಾರ್ ಚುನಾವಣೆಗಳು ಘೋಷಣೆ ಆಗಿರೋ ಕಾರಣ
ಸಾಕಷ್ಟು ಮಂದಿ ಸಚಿವರ ಜೊತೆಲಿ ಕಲೆಕ್ಷನ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಕಲೆಕ್ಷನ್ಗಳು ಮಾಡೋದ್ ಮೂಲಕ ಬಿಹಾರ ಚುನಾವಣೆಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಮುಟ್ಟಿಸಬೇಕು ಅನ್ನೋಂಥ ಕಾರಣದಿಂದ ಆ ಕಲೆಕ್ಷನ್ ಅನ್ನು ಕೊಡಬೇಕು, ಅವ್ರ ಕುರ್ಚಿಯನ್ನು ಉಳಿಸ್ಕೋಬೇಕೆಂದೇಳಿ ಮುಖ್ಯಮಂತ್ರಿಗಳು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಚಿಕ್ಕಮಗಳೂರಲ್ಲಿ ಮೆಡಿಕಲ್ ಕಾಲೇಜು ಡೀನ್ಗೆ ಎಂಎಲ್ಸಿ ಸಿಟಿ ರವಿ ಹಿಗ್ಗಾಮುಗ್ಗಾ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರ ನಿಮಗೆ ಸಂಬಳ ಕೊಡ್ತಾ ಇದೆ, ನನ್ನನ್ನ ಸೇರಿ ಯಾವನಪ್ಪನ ಮನೆಯದ್ದಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ ಅನ್ನೋದನ್ನ ಮರಿಬೇಡಿ, ನಾನು ಬರ್ತೀನಿ ಅಂತ ಗೊತ್ತಿದ್ರು ಯಾಕೆ ಗೈರಾಗಿದ್ರಿ ಅಂತ ಡೀನ್ಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ನಾನು ಸ್ವಂತ ಕೆಲಸ ಬಂದಿದ್ದೆ. ನೀವು ಸರ್ಕಾರಿ ಸಂಬಳ ನಿಮಗೆ ಮಕ್ಕಳು ಇಲ್ವಾ? ಹೆಣ್ಣು ಮಕ್ಕಳು ಇದಾರೆ ನಿಮಗೆ? ನಿಮ್ಮ ಮಕ್ಕಳಿಗೆ ಹಂಗಾದ್ರೆ ಹೊಟ್ಟೆಗೆ ಮೆಡಿಕಲ್ ಓದ್ತಿರೋ ಹುಡುಗರುಗಳು ಅವ್ರಿಗೊಂದು ಹೊಟ್ಟೆಗೆ ನಾನು ಕೊಡಕ್ಕಾಗಲ್ಲ. ನಿಮಗೆ ನಿಮ್ಮನೆ ಮಕ್ಕಳಿಗೆ ಅದೇ ಪರಿಸ್ಥಿತಿ ಇದೆ. ನಿಮ್ಮನೆ ಮಕ್ಕಳು ತೊಡಕಳ ನೀರಿಗೆ ಸುಮ್ಮನೆ ಇರ್ತಿದ್ದೇನೆ. ನೀವು ಎಷ್ಟಾಗಿ ಇನ್ನ ಟ್ಯಾಂಕ್ ಹಾಕ್ಸಿ ನಿಮ್ಮನೆ ಅಪ್ಪನ ಮನೆ ಗಂಟು ಹೋಗುತ್ತಾ? ನಿಮ್ಮ ಫಾದರ್ ಮನೆಯಿಂದ ತರ್ತೀರಾ? ಆ ಸಿಂಕಲ್ ನೀರಿಲ್ಲ, ಒಂದಿನ ಸರಿಯಾಗುತ್ತೆ, 2 ದಿನ ಸರಿಯಾಗುತ್ತೆ. ಆ ತರ ಸಮಸ್ಯೆ ದಿನ ಅದನ್ನೇ ಅನುಭವಿಸ್ಬೇಕ. ನಿಮ್ಮ ಮಕ್ಕಳು ಅದೇ ಪರಿಸ್ಥಿತಿ ಇದ್ದು ನಿಮ್ಗೆ ಅರ್ಥ ಆಗ್ತಿತ್ತು. ಆ ಪೇರೆಂಟ್ಸ್ ಗೇಟಿಂದ ಹೊರಗಡೆ ನಿಲ್ಲಿಸ್ತೀರಿ. ಅವ್ರಿಗೆ ಏನಿದೆ ನಿಂತ್ಕೊಳ್ಳಕ್ಕೆ ಕೂತ್ಕೊಳ್ಳಕ್ಕೆ ಎಲ್ಲಿ ಒಂದು ಕಾಯ್ಬೇಕು? ಗೇಟ್ ನಿಮ್ ಗೇಟಿಂದ ಹೊರ ನಿಲ್ಲಿಸಿದ್ದೀನಿ. ರೀಡಿಂಗ್ ರೂಮ್ ಅಂತ ಮಾಡಿದ್ರಿ, ಕೂತ್ಕೊಳ್ಳಕ್ಕೆ ಕುರ್ಚಿ ಸೈಡ್ ಆಗಿಲ್ಲ. ರೀಡಿಂಗ್ ರೂಮ್ ಚಿತ್ತಾಪುರ ಅಖಾಡದಲ್ಲಿ ಪಥಸಂಚಲನ ಜಟಾಪಟಿಯಾಗಿದೆ. ಪರ ವಿರೋಧ ಸಂಘರ್ಷ ತಾರಕಕ್ಕೇರಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ನೀಡಬೇಡಿ ಅಂತ ಸೌಹಾರ್ದ ಕರ್ನಾಟಕ ಸಂಘಟನೆ ಮುಖಂಡರು ಆಗ್ರಹ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಪೂರಕ ವಾತಾವರಣವಿಲ್ಲ, ಲಾಠಿ ಹಿಡಿದು ಪರೇಡ್ ಮಾಡುವುದು ಪ್ರಚೋದನಕಾರಿ ಕೃತ್ಯ ಅಂತ ಕಿಡಿಕಾರಿದ್ದಾರೆ. ಮನವಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಚಿತ್ತಾಪುರದಲ್ಲಿ ವಾತಾವರಣ ಅಷ್ಟು ಸರಿಗಿಲ್ಲ. ಚಿತ್ತಾಪುರದ ನಾಯಕರಿಗೆ, ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳಿಗೆ, ಅವರಿಗೆ ಆರ್ಎಸ್ಎಸ್ಸಿನ ಜನ, ಬಿಜೆಪಿಯ ಜನ ಸಿಕ್ಕಾಪಟ್ಟೆ ಮಾತಾಡಿದ್ರಿಂದ, ಕೆಟ್ಟ ಶಬ್ದ ಪ್ರಯೋಗಿಸಿದ್ರಿಂದ ಸಹಜವಾಗಿನೇ ಆ ಏರಿಯಾದೊಳಗೆ ಅವರ ಅನುಯಾಯಿಗಳು ಇರ್ತಾರೆ, ಅವರ ಅಭಿಮಾನಿಗಳು ಇರ್ತಾರೆ. ಒಂದು ವೇಳೆ ಆರ್ಎಸ್ಎಸ್ ನಾಳೆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಅಲ್ಲಿಯ ವಾತಾವರಣ ಕೆಟ್ಟು ಹೋಗ್ತದೆ, ಜನಸಾಮಾನ್ಯರ ಬದುಕಿಗೆ ಕುತ್ತು ಬರ್ತದೆ. ಚಿತ್ತಾಪುರದ ಜನ ಯಾರು ಕೂಡ, ಬಹುಸಂಖ್ಯಾತ ಜನ ಇದಕ್ಕೆ ತಯಾರಿಲ್ಲ. ಹೀಗಾಗಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ನಾವು ಪಥಸಂಚಲನ ನಡೀತೀವಿ ಅನ್ನುವಂತ ಒಂದು ವಾದ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಅನಾವಶ್ಯಕ ಹಿಂಸೆ, ದೊಂಬೆ, ಗಲಭೆ. ವಿಜಯನಗರದಲ್ಲಿ ಇದ್ದಕ್ಕಿದ್ದಂತೆ ಕಾರು ಹೊತ್ತಿ ಉರಿದಿದೆ. ಬೊಕ್ಕಸಾಗರ ಗ್ರಾಮದ ಬಳಿ ಕಾರು ಬೆಂಕಿಗೆ ಆಹುತಿಯಾಗಿದೆ. ಕಂಪ್ಲಿ ಮೂಲದ ಪ್ರಕಾಶ್ ಅನ್ನೋರಿಗೆ ಸೇರಿದಂತ ಕಾರು ಧಗಧಗಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕಮಲಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಶಿವಮೊಗ್ಗದಲ್ಲಿ ಭಯಾನಕ ಅಪಘಾತ ಬೆಚ್ಚಿ ಬೀಳಿಸ್ತಾ ಇದೆ. ಸೊರಬದ ಚಿಕ್ಕಪೇಟೆಯಲ್ಲಿ ಕಾರುಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಸವಾರನಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಬೈಕ್ಗೆ ಗುದ್ದಿದ ಕಾರು ಚಾಲಕ ಪರಾರಿಯಾಗಿದ್ದಾನೆ. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಲ್ಲಿ ಆಟೋದಲ್ಲಿ ಮಹಿಳೆ ಮೃತದೇಹ ಪತ್ತೆ ಕೇಸ್ ಅನ್ನ ಪೊಲೀಸರು ಭೇದಿಸಿದ್ದಾರೆ. ಕೇಸ್ ದಾಖಲಾಗುವ ಮುನ್ನವೇ ಆರೋಪಿಗಳನ್ನ ಪೊಲೀಸರು ಕೆಡ್ಡಾಗಿ ಕೆಡವಿದ್ದಾರೆ. ಸಲ್ಮಾಳನ್ನ ಕೊಲೆ ಮಾಡಿ ತುಮಕೂರಿಗೆ ಎಸ್ಕೇಪ್ ಆಗಿದ್ದ ಆರೋಪಿಗಳು ತುಮಕೂರಿನಿಂದ ಪಾಂಡಿಚೇರಿಗೆ ಹೋಗಲು ಪ್ಲಾನ್ ಮಾಡಿದ್ರು. ತುಮಕೂರು ಪೊಲೀಸರಿಗೆ ಡಿಸಿಪಿ ಸಾರಾ ಫಾತಿಮಾ ಸುದ್ದಿ ಮುಟ್ಟಿಸ್ತಾ ಇದ್ದಂತೆ ಆರೋಪಿಗಳನ್ನ ಬಂಧಿಸಿದ್ದಾರೆ. ತುಮಕೂರಿನಿಂದ ಬೆಂಗಳೂರಿಗೆ ಆರೋಪಿಗಳನ್ನ ಕರೆತರಲಾಗ್ತಾ ಇದೆ. ಕೊಲೆಯಾದ ಸಲ್ಮಾಳ ಜೊತೆ ಆರೋಪಿ ಸುಬ್ರಹ್ಮಣಿ ಅನೈತಿಕ ಸಂಬಂಧ ಹೊಂದಿದ್ದಂತೆ. ಸಲ್ಮಾ ಮನೆಯಲ್ಲಿ ಸ್ನೇಹಿತ ಸೆಂಥಿಲ್ ಜೊತೆ ಆರೋಪಿ ಸುಬ್ರಹ್ಮಣಿ ಕುಡಿತಾ ಇದ್ದಂತೆ. ಸೆಂಥಿಲ್ ಜೊತೆ ಸಲ್ಮಾ ಸಲಿಗೆಯಿಂದ ಇದ್ಲಂತೆ. ಇದರಿಂದ ಕೋಪಗೊಂಡ ಸುಬ್ರಹ್ಮಣಿ ಮುದ್ದೆಕೋಲಿನಿಂದ ಹೊಡೆದು ಹತ್ಯೆಯನ್ನು ಮಾಡಿದ್ದಾನೆ. ಕೊಲೆ ಆರೋಪಿ ಸುಬ್ರಹ್ಮಣಿ ಎಸ್ಕೇಪ್ ಆಗಲು ಸೆಂಥಿಲ್ ಸಹಾಯ ಮಾಡಿದ್ದಂತೆ. ಮೊಬೈಲ್ ಲೊಕೇಶನ್ ಆಧರಿಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ. ಬ್ಯಾಂಕಾಕ್ನಿಂದ ಕಳ್ಳ ಸಾಗಣೆ ಮೂಲಕ ಭಾರತಕ್ಕೆ ಸಾಗಾಟ ಮಾಡುತ್ತಿದ್ದ ಸುಮಾರು 2.5 ಕೆಜಿಯಷ್ಟು ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಬ್ಯಾಗ್ನ ಕೆಳಭಾಗದಲ್ಲಿ ಅಂಟಿಸಿ ಭಾರತಕ್ಕೆ ತರಲಾಗ್ತಾ ಇತ್ತು. ಏರ್ಪೋರ್ಟ್ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ.
ಗದಗ್ನಲ್ಲಿ ಜಾನುವಾರು ಕಳ್ಳತನ ಮಾಡ್ತಾ ಇದ್ದ ಆಸಾಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದ ವೀರಣ್ಣಗೌಡ ಪಾಟೀಲ್ ಎಂಬಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 7 ಲಕ್ಷ ಮೌಲ್ಯದ ಜಾನುವಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ರೈತರ ತೋಟದ ಮನೆಯಲ್ಲಿದ್ದ ಜಾನುವಾರುಗಳನ್ನ ಕಳ್ಳತನ ಮಾಡ್ತಿದ್ದ ಅಂತ ಹೇಳಲಾಗ್ತಾ ಇದೆ. ಅವನು ಕೃಷಿ ಕೆಲಸ ಮಾಡ್ತಾನೆ, ಮತ್ತೆ ಅವನು ಕೂಡ ಈ ಒಂದು ಅನಿಮಲ್ ಹಸ್ಬೆಂಡ್ರಿ ಮತ್ತೆ ಈ ಒಂದು ಹಸುದು ಹಾಲಿನ ಉತ್ಪತ್ತಿಯಲ್ಲಿ ಮತ್ತೆ ಇನ್ಕ್ರೀಸಿಂಗ್ ಯೀಲ್ಡ್ ಇಂಥದೆಲ್ಲ ಅವನು ಹೆಚ್ಚಾಗಿ ಮಾಡಿಸ್ಕೊಂಡು ಪ್ರಶಸ್ತಿ ಕೂಡ ಪಡೆದಿರುವಂತ ಒಂದು ವ್ಯಕ್ತಿ ಆಗಿರ್ತಾನೆ. ಇವನು ಪ್ರೊಫೆಷನಲ್ ಕಳ್ಳ ಅಂತ ಅಂದ್ರೆ ಇವನು ಇಷ್ಟು ಪ್ರಕರಣದಲ್ಲಿ ಭಾಗಿಯಾಗಿದ್ದು ಅಂತ ಹೇಳಿದ್ರೆ ಅವನಿಗೆ ಈ ಕಳ್ತನ ಪ್ರವೃತ್ತಿಯಲ್ಲಿ ಅವನು ಶಾಮೀಲಾಗಿರ್ಬೋದು ಅಂತ ಒಂದು ಪಕ್ಷದಲ್ಲಿ ಹೇಳ್ಬೋದಾಗಿದ್ದು, ಇವನ್ನ ನಾವು ತನಿಖೆ ಮಾಡಿದ ಸಂದರ್ಭದಲ್ಲಿ ಅವನು ಬೇರೆ ಬೇರೆ ಎಲ್ಲೆಲ್ಲಿ ಮಾಡಿದಾನೆ. ಚಿಕ್ಕೋಡಿಯಲ್ಲಿ ಶತಮಾನದ ಹೊಸ್ತಿಲಲ್ಲಿರುವಂತಹ ಕಪ್ಪಲಗುದ್ದಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕಾಯಕಲ್ಪಕ್ಕೆ ಕಾಯ್ತಾ ಇದೆ. ಅಡುಗೆ ಕೋಣೆ ಆಗ್ಲೋ ಈಗ್ಲೋ ಬೀಳುವಂತ ಹಂತದಲ್ಲಿದೆ. ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತದ ವಿರುದ್ಧ ಕಪ್ಪಲಗುದ್ದಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಡುಗೆ ಕೊಠಡಿ ನಿರ್ಮಿಸಿ ಅಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿ ಶಾಲಾಡಳಿತ ಬೇಸತ್ತಾ ಇದೆ. ನಾವು ಬಿಸೂಟ ಕೇಂದ್ರ ಬಹಳ ದಿವಸ ಆತ್ರಿ ಇದು ಒಂದು ವಿನಾಶದ ಹಂತದಲ್ಲಿ ಇರೋದ್ರಿಂದ ಆಗಿನ ಹಂತದಲ್ಲಿ ಗ್ರಾಮ ಪಂಚಾಯಿತಿ 50,000 ಅನುದಾನದಲ್ಲಿ ಕಟ್ಟಿದ್ದು ಅದು ಡೆಮಾಲಿಷ್ ಆಗಿದೆ. ಈಗಾಗಲೇ ಡೆಮಾಲಿಷ್ಗೆ ಅನುಮತಿ ಸಿಕ್ಕಿದೆ. ಆದರೆ ಹೊಸದಾಗಿ ಬಿಸೂಟ ಕೇಂದ್ರ ನಿರ್ಮಾಣ ಇನ್ನೂ ಆಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿ ಪಿಡಿಒ ಇರ್ಬೋದು, ಅಧ್ಯಕ್ಷರು ಇರ್ಬೋದು ಅಥವಾ ತಾಲೂಕ್ ಪಂಚಾಯತ್. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. 40ಕ್ಕೂ ಹೆಚ್ಚು ವೈದ್ಯರನ್ನ ಏಕಾಏಕಿ ಕೆಲಸದಿಂದ ವಜಾ ಮಾಡಲಾಗಿದೆ. ತುರ್ತು ಚಿಕಿತ್ಸಾ ವಿಭಾಗ, ರೇಡಿಯಾಲಜಿ ಸೇರಿ ವಿವಿಧ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ವೈದ್ಯರನ್ನ ವಜಾ ಮಾಡಲಾಗಿದೆ. 6-7 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದ ವೈದ್ಯರನ್ನ 8 ರಿಂದ 9 ತಿಂಗಳ ಸಂಬಳ ಬಾಕಿ ಉಳಿಸಿಕೊಂಡು ಏಕಾಏಕಿ ಕೆಲಸದಿಂದ ಬಿಡುಗಡೆ ಮಾಡಲಾಗಿದೆ. ಇದರಿಂದಾಗಿ ರೊಚ್ಚಿಗೆದ್ದ ವೈದ್ಯರು ಬ್ರಿಮ್ಸ್ ಆಡಳಿತ ಮಂಡಳಿ ಕಚೇರಿ ಮುಂದೆ ವೈದ್ಯರು ಧರಣಿಯನ್ನು ನಡೆಸಿದ್ದಾರೆ. ಹಾವೇರಿಯಲ್ಲಿ ಬೆಳೆಗಾರನ ಕಣ್ಣಲ್ಲಿ ಈರುಳ್ಳಿ ಕಣ್ಣೀರು ತರಿಸಿದೆ. ಕಳೆದ ಬಾರಿ ಕೆಜಿಗೆ ಈರುಳ್ಳಿಗೆ 150 ರೂಪಾಯಿ ಇತ್ತು. ಈ ಬಾರಿ ಕ್ವಿಂಟಾಲ್ ಈರುಳ್ಳಿಗೆ 250 ರೂಪಾಯಿ ಇದೆ. ಜಮೀನಿನಲ್ಲಿ ಗುಡ್ಡೆ ಹಾಕಿರುವಂತಹ ಈರುಳ್ಳಿ ಮಳೆಗೆ ಕೊಳೆತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೆಳೆದ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಮುಂದುವರೆದಿದೆ. ಬಂದರುಗಳಲ್ಲಿ ಯಾಂತ್ರಿಕ ದೋಣಿಗಳ ಲಂಗರು ಹಾಕಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಗಾಳಿ ಮಳೆ ಆಗ್ತಾ ಇದೆ. ಚಂಡಮಾರುತದ ಪರಿಣಾಮ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ಇದರಿಂದ ಕಡಲ ಮಕ್ಕಳು ಕಂಗಾಲಾಗಿದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ ರಾತ್ರಿ ಭಾರೀ ಮಳೆಯಾಗಿದೆ. ದಾವಣಗೆರೆ ಸೇರಿ ಜಿಲ್ಲೆಯ ವಿವಿಧೆಡೆ ವರುಣ ಅಬ್ಬರಿಸಿದ್ದಾನೆ. ಮಳೆ ಹಿನ್ನೆಲೆ ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ. ವಾಹನ ಸವಾರರು ಮಹಾನಗರ ಪಾಲಿಕೆಗೆ ಹಿಡಿಶಾಪವನ್ನು ಹಾಕಿದ್ದಾರೆ. ರೈತರಿಗೆ ಬೆಳೆ ಹಾನಿಯಾಗುವ ಆತಂಕ ಮನೆ ಮಾಡಿದೆ. ಮೊಳಕಾಲ್ಮುರ ತಾಲೂಕಿನ ಚಿಕ್ಕುಂತಿ ಗ್ರಾಮದಲ್ಲಿ ಧೂಳೆ ಎತ್ತಿನ ಗೂಡು ಹಬ್ಬವನ್ನ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು. ಶ್ರೀ ಕಂಪಳ ರಂಗ ಸ್ವಾಮಿ, ಜಗಳೂರು ಪಾಪನಾಯಕ, ಗಾದ್ರಿ ಪಾಲನಾಯಕ ಸ್ವಾಮಿಗಳ ಉತ್ಸವ ಮೂರ್ತಿಗಳನ್ನ ಪದಿಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ಗಾದ್ರಿ ಪಾಲನಾಯಕ, ಜಗಳೂರು ಪಾಪನಾಯಕ, ಕಂಪಳ ರಂಗಸ್ವಾಮಿ ಮುಂತಾದ ಪಶುಪಾಲಕರನ್ನೇ ಮನೆ ದೇವರನ್ನಾಗಿ ಮಾಡಿಕೊಂಡು ಆರಾಧನೆ ಮಾಡ್ತಾ ಬಂದಿರುವಂತಹ ದೇವರ ಎತ್ತುಗಳನ್ನ ಓಡಿಸುವ ವಿಶಿಷ್ಟ ಆಚರಣೆ ನಡೆಸಲಾಯಿತು. ಸಚಿವ ಪ್ರಿಯಾಂಕ್ ಖರ್ಗೆ ಸೋದರ ಮಾವನ ಕ್ಷೇತ್ರದಲ್ಲಿ ಪಥಸಂಚಲನ ಯಶಸ್ವಿಯಾಗಿದೆ. ಸಂಸದ ರಾಧಾಕೃಷ್ಣ ದೊಡ್ಡಮನಿ ಕ್ಷೇತ್ರ ಸೈದಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ಸಕ್ಸಸ್ ಆಗಿದೆ. ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಅದ್ದೂರಿಯಾಗಿ ನಡೆದಿದೆ.